ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಡ್ತಿದ್ರೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸಾಕು. ಯಾವುದೇ ಒಂದು ಕೆಮಿಕಲ್ನ ಹೇರ್ ಡ್ರೈಗಳನ್ನು ಯೂಸ್ ಮಾಡೋದು ಕೂಡ ನೀವು ಮರ್ತು ಬಿಡ್ತೀರಾ. ಅಷ್ಟೊಂದು ಎಫೆಕ್ಟಿವ್ ಆಗಿ ಈ ಒಂದು ಹೇರ್ ಡ್ರೈ ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಕೂದಲು ಕೂಡ ಉದ್ದ ಹಾಗೂ ದಪ್ಪವಾಗಿ ಬೆಳೆಯುವ ಹಾಗೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇವಾಗಲಂತೂ ದೊಡ್ಡೋರಿಂದ ಚಿಕ್ಕವರವರೆಗೂ ವೈಟ್ ಹೇರ್ ಸಮಸ್ಯೆ ಕಾಮನ್ ಆಗಿ ಕಾಣಿಸ್ತಾ ಇದೆ. ದೊಡ್ಡವ್ರಿಗಾದರೆ ಪರವಾಗಿಲ್ಲ, ಆದರೆ ಚಿಕ್ಕ ಮಕ್ಕಳಿಗಂತೂ ಕಾಣಿಸ್ತಿದ್ರೆ ಅಸಹ್ಯವಾಗಿ ಕಾಣಿಸುತ್ತೆ. ಈ ಒಂದು ಹೇರ್ ಡ್ರೈನ ಚಿಕ್ಕ ಮಕ್ಕಳಿಗೂ ಕೂಡ ನಾವು ಯೂಸ್ ಮಾಡಬಹುದು. ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟೊಂದು ನ್ಯಾಚುರಲ್ ಆಗಿ ಮಾಡಿರುವಂಥದ್ದು. ಹಾಗೂ ನಿಮ್ಮ ವೈಟ್ ಹೇರ್ಸ್ ಕೂಡ ಪರ್ಮನೆಂಟ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಡೈಲಿ ಲೈಫಲ್ಲಿ ನಾವೇನು ಮಾಡ್ತಾ ಬರ್ತೇವೆ ಅಂದರೆ ಒಂದೆರಡು ವೈಟ್ ಹೇರ್ಸ್ನ ಕಾಣಿಸ್ತಾ ಬಂದರೆ ಸಾಕು, ನಾವು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗೋ ಹಾಗೆ ಒಂದು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈನ ಬಳಸಿ ಪರ್ಮನೆಂಟಾಗಿ ನಾವು ಅದನ್ನು ಬ್ಲ್ಯಾಕ್ ಮಾಡ್ಕೋತೇವೆ ಕೆಲವೇ ಕ್ಷಣಗಳಲ್ಲಿ. ಆದರೆ ನ್ಯಾಚುರಲ್ ಆಗಿ ಮಾಡ್ಕೊಂಡು ಬಿಟ್ಟರೆ ಸಾಕು ಸ್ನೇಹಿತರೆ, ಜಾಸ್ತಿ ವೇಗವಾಗಿ ನಮ್ಮ ಕೂದಲು ಕೂಡ ಬೆಳೀತಾ ಹೋಗುತ್ತೆ. ಹಾಗೂ ನಾವು ಜಾಸ್ತಿ ಕೆಮಿಕಲ್ನ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ವಲ್ಪ ವೈಟ್ ಹೇರ್ಸ್ ಇರೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ಒಂದು ನ್ಯಾಚುರಲ್ ಆಗಿರುವಂಥ ಹಾಗೂ ಈಸಿಯಾಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು ಅಲೋವೆರಾ ಜೆಲ್ನ ತೊಗೋತಾ ಇರೋದು ಸ್ನೇಹಿತರೆ. ಅಲೋವೆರಾ ಜೆಲ್ನ ಫ್ರೆಶ್ ಆಗಿರೋದು ತೊಗೊಂಡ್ಬಿಡಿ. ಹಾಗೂ ಮುಂದೆ ಯೆಲ್ಲೋ ಭಾಗನ ಕಟ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ಅದು ನಮ್ಮ ಕೂದಲಿಗೆ ತುಂಬಾ ಸೈಡ್ ಎಫೆಕ್ಟ್ ಬೀಳುತ್ತೆ. ಅದರಿಂದ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗೋ ಹಾಗೆ ಆಗುತ್ತೆ. ಹಾಗೂ ಅದಕ್ಕೋಸ್ಕರ ಎರಡು ಕಡೆಯಿಂದ ಹೀಗೆ ಕಟ್ ಮಾಡ್ಕೊಂಡ್ಬಿಡಿ. ಮುಳ್ಳಿನ ಭಾಗ ಕೂಡ ಎರಡು ಚೆನ್ನಾಗಿ ಕಟ್ ಮಾಡಿಕೊಂಡು ಅದರ ಒಳಗಡೆ ಇರುವಂಥ ಬಿಳಿ ಭಾಗನ ನಾವು ಅಲೋವೆರಾನ ನಾವು ಸಪ್ರೇಟಾಗಿ ಬಿಡಬೇಕು. ಈ ರೀತಿಯಾಗಿ ಅಲೋವೆರಾ ಜೆಲ್ ನಮಗೆ ಫ್ರೆಶ್ ಆಗಿರುವಂಥದ್ದು, ಅದು ಕೂಡ ನಮ್ಮ ಕೂದಲಿಗೆ ತುಂಬಾ ಸಾಫ್ಟ್ನೆಸ್ ಕೊಡುತ್ತೆ. ಹಾಗೂ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗೋ ಹಾಗೆ ಮಾಡುತ್ತೆ. ಹಾಗೂ ನಮ್ಮ ಕೂದಲು ಬೆಳೀತಾನೆ ಇಲ್ಲ ಅಂದರೂ ಕೂಡ ಈ ಒಂದು ಅಲೋವೆರಾ ಜೆಲ್ನಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯೋ ಹಾಗೆ ಮಾಡುತ್ತೆ. ಹಾಗೂ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಅಲೋವೆರಾ ಜೆಲ್ ಅಷ್ಟೇ ಹಚ್ತಾ ಬಂದರೆ ಸಾಕು, ಅವ್ರ ಕೂದಲು ಕೂಡ ಎಷ್ಟೇ ಬೆಳೀತಾ ಇಲ್ಲಂದ್ರೂ ಕೂಡ ಬೆಳೀತಾ ಹೋಗುತ್ತೆ. ಹಾಗೂ ಅವ್ರದ್ದು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅಷ್ಟೊಂದು ನ್ಯಾಚುರಲ್ ಆಗಿರುವಂಥ ಈ ಒಂದು ಅಲೋವೆರಾ ಜೆಲ್ನ ನೀವು ನಿಮ್ಮ ಡೈಲಿ ಲೈಫಲ್ಲಿ ಬಳಸ್ತಾ ಬನ್ನಿ ಸಾಕು. ಯಾವುದೇ ಒಂದು ಕೆಮಿಕಲ್ನ ಮೆಹಂದಿ ಆಗಲಿ ಏನೇ ಯೂಸ್ ಮಾಡೋ ಅಗತ್ಯನೇ ಇರೋದಿಲ್ಲ. ಈ ಒಂದು ಅಲೋವೆರಾ ಜೆಲ್ ಇವಾಗ ತೆಕ್ಕೊಂಡು ಬಿಡುತ್ತಾಗಿದೆ. ಹಾಗೂ ಈ ಒಂದು ಅಲೋವೆರಾ ಜೆಲ್ನ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ. ಅಲೋವೆರಾ ಜೆಲ್ನಲ್ಲಿ ವಿಟಮಿನ್ ಸಿ ಇರುತ್ತೆ ಹಾಗೂ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕೂದಲು ಅರ್ಧಕ್ಕೆ ಕಟ್ಟಾಗೋದು ಕೂಡ ನಿಲ್ಲುತ್ತೆ. ಹಾಗೂ ನಮ್ಮ ಕೂದಲು ಕೂಡ ಬುಡದಿಂದ ಚೆನ್ನಾಗಿ ಬೆಳವಣಿಗೆ ಆಗಲು ಕೂಡ ಪ್ರಾರಂಭ ಆಗುತ್ತೆ. ಈ ಒಂದು ಅಲೋವೆರಾ ಜೆಲ್ನಿಂದ ಅಷ್ಟೊಂದು ಪರಿಣಾಮಕಾರಿ ನಮ್ಮ ಕೂದಲಿಗೆ ಬೀಳುತ್ತೆ ಸ್ನೇಹಿತರೆ. ಹಾಗೂ ಈ ಒಂದು ಅಲೋವೆರಾ ಜೆಲ್ನ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಜೆಲ್ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವ, ಈ ಒಂದು ಜೆಲ್ ಇವಾಗ ನಮಗೂ ರೆಡಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಇದರಿಂದ ನಾವು ಯಾವ ರೀತಿಯಾಗಿ ಹೇರ್ ಡ್ರೈನ ಮಾಡ್ಕೊಂಡು ಬಿಡ್ಬೋದು ಅಂತ, ಹಾಗೂ ನಾನಿಲ್ಲಿ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾನು ಈ ಒಂದು ಹೇರ್ ಡ್ರೈನ ಮಾಡಿಕೊಡ್ತಾ ಇರೋದು. ಹಾಗೂ ಇಲ್ಲೊಂದು ಬೌಲ್ನ ತೊಗೊಂಡ್ಬಿಡಿ. ಹಾಗೂ ನಾನು ಇದ್ರೊಳಗಡೆ 1 ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊಂಡ್ಬಿಡಿ. ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಬ್ರೂ ಇದ್ದರೂ ಕೂಡ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಕೂದಲು ಜಾಸ್ತಿ ವೈಟ್ ಹೇರ್ಸ್ ಇದ್ದರೆ 2 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ. ಈ ಒಂದು ಕಾಫಿ ಪೌಡರ್ನಿಂದ ಕೂಡ ನಮ್ಮ ಕೂದಲು ಬ್ಲ್ಯಾಕ್ ಆಗುತ್ತೆ ಹಾಗೂ ಶೈನಿಯಾಗಿ ಹೊಳಪು ಕೂಡ ಕೊಡಲು ಆರಂಭವಾಗುತ್ತೆ. ನಮ್ಮ ಕೂದಲು ಚೆನ್ನಾಗಿ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸ್ವಲ್ಪ ತಡವಾಗಿ ಕಡಿಮೆ ಆಗುತ್ತೆ. ಆದ್ದರಿಂದ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ನಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಅಷ್ಟೊಂದು ನ್ಯಾಚುರಲ್ ಆಗಿರುವಂಥ ಈ ಕಾಫಿ ಪೌಡರ್ನ ಕೂಡ ನಾವು ಯೂಸ್ ಮಾಡ್ತಾ ಬರಬೇಕು ಸ್ನೇಹಿತರೆ. ಹಾಗೂ ನಾನಿಲ್ಲಿ ಅಲೋವೆರಾ ಜೆಲ್ನ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಇದ್ರ ಒಳಗಡೆ ಹಾಕ್ಕೊಂಡ್ಬಿಡಿ. ಒಂದು 2 ಟೇಬಲ್ ಸ್ಪೂನ್ ಆದರೆ ಸಾಕು. ನಮ್ಮ ಕೂದಲು ಈ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿ ನಮ್ಮ ಕೂದಲು ಬ್ಲ್ಯಾಕ್ ಮಾಡೋದು ಕೂಡ ನಾವು ಮರ್ತೋಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೂಡ ಸಿಗುತ್ತೆ ನಮಗೆ. ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡ್ಬೋದು, ಅಥವಾ ದೊಡ್ಡವರು ವಯಸ್ಸಾದವರು ಎಲ್ಲರಿಗೂ ಕೂಡ ಯೂಸ್ ಮಾಡ್ಬೋದು.
ಈ ಒಂದು ಹೇರ್ ಡ್ರೈನ ನೀವು ವಾರದಲ್ಲಿ ಒಂದ್ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದನ್ನು ನೀವು ಸ್ನಾನ ಮಾಡೋಕ್ಕೂ ಮುಂಚೆ 2 ಗಂಟೆ ಮುಂಚೆನೇ ಇದನ್ನು ಹಚ್ಚಿಟ್ಟು ನೆಕ್ಸ್ಟ್ ನೀವು ಸ್ನಾನ ಮಾಡ್ಬೋದು. ಹಾಗೂ ಈ ಒಂದು ಹೇರ್ ಡ್ರೈ ಮಾಡೋದು ತುಂಬಾ ಈಸಿ ಪ್ರೊಸೆಸ್ ಸ್ನೇಹಿತರೆ. ಹಾಗೂ ನಮ್ಮ ಯಾವುದೇ ಒಂದು ಕೆಮಿಕಲ್ ಮೆಹಂದಿನ ಯೂಸ್ ಮಾಡೋ ಬದಲು ಹೀಗೆ ನ್ಯಾಚುರಲ್ ಆಗಿ ಮೆಹಂದಿನ ಯೂಸ್ ಮಾಡ್ಕೋತಾ ಬರ್ಬೋದು. ಹಾಗೂ ನಮ್ಮ ಕೂದಲಿಗೂ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೂ ಈ ಒಂದು ಮೆಹಂದಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ತುಂಬಾ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ. ಹಾಗೂ ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ತಾ ಇರ್ಬೋದು ಈ ಒಂದು ಮೆಹಂದಿನ. ಹಾಗೂ ಈ ಒಂದು ಮೆಹಂದಿ ಇಂದ ಎಷ್ಟೆಲ್ಲ ಬೆನಿಫಿಟ್ಸ್ಗಳಿವೆ ಅಂತ ನೀವು ಕೂಡ ಇದನ್ನು ಅಪ್ಲೈ ಮಾಡ್ಕೊಂಡಿದ ಮೇಲೆ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ, ಹೀಗೆ ಕೈಗೆ ಅಪ್ಲೈ ಮಾಡ್ಕೊಂಡಿದ ತಕ್ಷಣ ಯಾವ ರೀತಿ ಒಂದು ಶೈನಿಂಗ್ನ ನಾವು ನೋಡ್ಬೋದು ಅಂತ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ.